ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆ, ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮಂತ್ರಾಲಯಕ್ಕೆ ಹೋದವರೆಲ್ಲ ಅವರ ಅತ್ತೆ ಸರಿತಾ ಮತ್ತು ಅವ್ರ ತಾತ ಅಜ್ಜಿ ಎಲ್ಲರೂ ವಾಪಸ್ ಬಂದಿದ್ದಾರೆ ಗೌರಿಯ. ಆದರೆ ಬಂದು ಮನೆ ಹತ್ರ ಜೋರು ಗಲಾಟೆ ಮಾಡ್ತಿರ್ತಾರೆ. ಇವರು ಗೌರಿ ಅಪ್ಪ ಅಮ್ಮ ಏನಾದ್ರು ಸಹಾಯ ಕೇಳೋಣ ಅಂತ ಬಂದಿದ್ದಾರೆ ಇವ್ರ ಮನೆ ಹತ್ರ. ಆದರೆ ಗೌರಿ ಈ ಇವ್ರ ಮನೇಲಿ ನಡೀತಿರೋ ವಿಷಯ ಕೇಳಿಕೊಂಡು ಇವ್ರು ಆ ಕಡೆ ಯಾರು ಗಮನ ಕೊಟ್ಟಿರಲ್ಲ. ಕೇಳಿಕೊಂಡು ಇಲ್ಲಿ ಸಹಾಯ ಕೇಳೋದು ಒಳ್ಳೇದಲ್ಲ, ಬಾ ನಾವು ವಾಪಸ್ ಹೋಗೋಣ, ನಮ್ಮ ಕಷ್ಟ ನಮಗೇ ಇರಲಿ ಅಂತೇಳ್ಬಿಟ್ಟು ವಾಪಸ್ಗೆ ಹೋಗ್ತಾರೆ. ಇಲ್ಲಿ ಚಂಚಲನೂ ಕೂಡ ಜೋರು ಮಾಡ್ತಿರ್ತಾಳೆ ಗೌರಿಗೆ. ನಿನ್ನಿಂದನೇ ಕಣೆ ಹಾಸ್ಪಿಟ್ಲು ಸೇರೋ ಹಾಗೆ ಆಗಿರೋದು, ನೀನು ಸರಿ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ, ನೀನೇನೇನೋ ತಿನ್ನಿಸಿದ್ಯಾ ಅವನಿಗೆ ಹಾಗೆ ಹಿಂಗೆ ಅಂತೇಳಿ. ಪಾಪ ಗೌರಿ ಹತ್ಕೊಂಡು ನಿಂತಿದ್ದಾಳೆ ಸುಮ್ಮನೆ. ಇವ್ರ ಮನೆ ವಿಷಯ ಇಲ್ಲಿ ಒಳಗಡೆ ಇಷ್ಟೊಂದು ಮಾತಾಡ್ತಿದ್ದಾರೆ, ಹೊರಗಡೆ ಅದೇ ಕೇಳಿಸುತ್ತೆ. ಅವ್ರು ವಾಪಸ್ ಹೋಗ್ಬಿಟ್ರು ಗೌರಿ ಅಪ್ಪ ಅಮ್ಮ. ಆಮೇಲೆ ಇದೆಲ್ಲ ಕೇಳಿಸ್ಕೊತಾ ಇದ್ದ ತಾತ ಅರ್ಥ ಆಗುತ್ತೆ ಅವರಿಗೆ ಯಾರು ತಪ್ಪಿದೆ ಅಂತೇಳ್ಬಿಟ್ಟು. ಆಮೇಲೆ ಹೀಗೆ ಐಸ್ ಕ್ರೀಮ್ ಬೇಡ ಅಂದರು, ತಿಂದುಬಿಟ್ರು. ಅದಕ್ಕೆ ಈಗ ಆಯಿತು, ಇನ್ನೆಲ್ಲರೂ ಖಾಲಿಯಾಗಿತ್ತು, ಅದು ಸೀರಿಯಸ್ ಆಗಿಬಿಟ್ರು ಅಂತ ಹೇಳ್ತಾವಳೆ. ಅದೇನೇ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಲೇ ಇಲ್ಲ. ಅತ್ತೆ ಸರಿತಾ ಅಂತೂ ಬಾಯಿ ಬಂದಂಗೆ ಬೈತಾಳೆ, ಚಂಚಲನೂ ಬಾಯಿ ಬಂದಂಗೆ ಬೈತಾಳೆ. ತಾತ ಮಾತ್ರ ಅವರಿಬ್ಬರಿಗೂ ಬೈತಾರೆ. ಅವಳು ನೋಡ್ಕೊಂಡಿದ್ದಾಳೆ, ಇವನು ಗೊತ್ತಿಲ್ಲದಲ್ಲೇ ಏನೋ ತಿಂದಿದ್ದಾನೆ. ಅವಳು ನೋಡ್ಕೊಂಡಿಲ್ಲ ಅಂದರೆ ಸೀರಿಯಸ್ ಆಗ್ತಿದ್ದ. ಅವ್ರು ನೋಡಿಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾಳೆ. ಅಷ್ಟು ಗೊತ್ತಾಗಲ್ವ ನಿಮಗೆ? ಅವಳಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಲ್ಲ ಎಲ್ಲ ಸೇರಿಕೊಂಡು ಅಂತ ತಾತ ಬೈಯುತ್ತೆ. ಆಮೇಲೆ ಗೌರಿ ನಿಜಾಂಶ ಹೇಳ್ತಲೇ ಇದ್ದಾಳೆ, ಆದರೆ ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಬಾಯಿಗೆ ಬಂದಂಗೆ ಬೈತಲೇ ಇದ್ದಾರೆ. ಆಮೇಲೆ ಸರಿತಾ ಕೂಡ ಏನು ಬಾಯಿ ಮುಚ್ಚಂಗಿಲ್ಲ, ಅಷ್ಟು ಬೈತಾ ಇದ್ದಾಳೆ. ಅಷ್ಟೊತ್ತಿಗೆ ಗೌರಿಗೆ ಇಷ್ಟೊಂದು ಬೈತಾವ್ರಲ್ಲ ಅಂತೇಳ್ಬಿಟ್ಟು ಇವ್ನ ಮೇಲೆ ಮಲಗಿದವನು ಎದ್ದು ಬರ್ತಾನೆ ಕೆಳಗಡೆ ಇಳಿದು. ಆವಾಗ ಕಂದ ಏನೂ ಆಗಿಲ್ವೇನೋ, ಏನಾಯಿತು ಕಂದ, ಯಾಕೋ ಮಗನೇ, ಏನು ಕೊಟ್ಲೋ, ಏನು ತಿಂದು, ಯಾಕೆ ಹಿಂಗಾಯಿತು ಅಂತೇಳಿ ಏನು ಗೋಳಾಡ್ತಾಳೆ. ಆವಾಗ ಅವನು ಸುಮ್ಮನೆ ನಿಂತಿರ್ತಾನೆ. ಅವರಮ್ಮನ ಮಾತು ಮುಗಿದ ಮೇಲೆ ಹೇಳ್ತಾನೆ, ಅವಳು ನನಗೆ ಎರಡನೇ ತಾಯಿ, ಅವಳಿಲ್ಲ ಅಂದಿದ್ದರೆ ನಾನು ಅವತ್ತೇ ಸತ್ತು ಹೋಗ್ತಿದ್ದೆ. ಅವಳೇ ನನ್ನನ್ನು ಕಾಪಾಡಿಕೊಂಡಿದ್ದು, ನೀವು ಯಾಕೆ ಅವಳಿಗೆಲ್ಲ ಬೈತಾ ಇದ್ದೀರಾ? ಪಾಪ ನನ್ನನ್ನು ಕಾಪಾಡಲಿಲ್ಲ ಅಂದಿದ್ದರೆ ನಾನು ಇಷ್ಟೊತ್ತಿಗೆ ಸತ್ತೋಗಿರ್ತಿದ್ದೆ ಅಂತ ಹೇಳ್ತಾನೆ. ಏನು ಹೇಳ್ತಿದ್ದೀಯ ಮಗನೇ, ಎಂಥ ಮಾತು ಹೇಳ್ತಿದ್ದೀಯ ಕಂದ ಅಂತ. ಹೌದು ಕಣಮ್ಮ, ಗೌರಿ ಇಲ್ಲ ಅಂದಿದ್ರೆ ನಾನು, ಪುಣ್ಯವತಿ ಇಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿರ್ತಾ ಇರಲಿಲ್ಲ, ಸತ್ತೋಗಿರ್ತಿದ್ದೆ. ಪುಣ್ಯವತಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಿಂಗೇನು ಗೊತ್ತು? ಹಗ್ಗ ಕಟ್ಕೊಂಡು ಅವಳದು ಕುತ್ತಿಗೆಗೂ ನನ್ನ ಸೊಂಟಕ್ಕೂ ಸ್ಕೂಟಿಲಿ ಕೂರಿಸ್ಕೊಂಡು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ನನ್ನನ್ನು ಎಷ್ಟು ಪಾಟ್ಪಟ್ಟಿದ್ದಾಳೆ ಅಂತ ಅವಳಿಗೆ ಗೊತ್ತು, ನಿನಗೇನಮ್ಮ ಗೊತ್ತು? ಮಾತಾಡ್ತಾಯಿದ್ದೀಯ, ಅಲ್ಲಿ ದುಡ್ಡು ಕಟ್ಟಕ್ಕೆ ದುಡ್ಡಿಲ್ಲ, ಬರೀ ಕೈಯಲ್ಲಿ ಹಂಗೆ ಅಂಟ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ, ಅಲ್ಲಿ ನೋಡಿದ್ರು ದುಡ್ಡಿಲ್ಲ, ಎಷ್ಟು ಕಷ್ಟಪಟ್ಟಳು ಅಂತ ಅವಳಿಗೆ ಗೊತ್ತು. ಏನು ಮಾತಾಡ್ತೀಯಮ್ಮ ನೀನು ಅಂತ ಹೇಳ್ತಾನೆ. ಅದಕ್ಕೆ ಅವಳು ತಾತ ಎಲ್ಲ ಕೇಳಿಸ್ಕೊತಾ ಸುಮ್ಮನೆ ಇರ್ತಾರೆ. ಆಮೇಲೆ ತಾತಗೆ ಕೋಪ ಬಂದ್ಬಿಡುತ್ತೆ ಸರಿತಾ ಮೇಲೆ. ಎಷ್ಟೆಲ್ಲ ಮಾಡಿದ್ದಾಳೆ ಗೌರಿ, ಮನೆಗೆ ಅಂತ ಎಲ್ಲ ಮಾಡ್ತಾಳೆ, ಅವಳಿಗೆ ಬೈತಾಳೆ ಅವಳು ಯಾವಾಗಲೂ ಅಂತೇಳ್ಬಿಟ್ಟು ಗೌರಿ ಸರಿತಾ ಮೇಲೆ ಕೋಪ ಬಂದ್ಬಿಡುತ್ತೆ. ಈ ಕಡೆ ಅವರ ವಿವೇಕ್ ತಮ್ಮ ಚಿನ್ನು ಎಲ್ಲೋದ್ಲು, ಚಿನ್ನು ಕಾಣಿಸ್ತಾ ಇಲ್ವಲ್ಲ, ಮಚ್ಚ ಮಚ್ಚ ಅಂತಿದ್ಲು, ಎಲ್ಲೋದ್ಲು, ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ಲಲ್ಲ ಅಂತೇಳ್ಬಿಟ್ಟು ಮಂತ್ರಾಲಯದಿಂದ ಬಂದಮೇಲೆ ಏನು ವಿಷಯನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಇವನ್ನೆಲ್ಲ ರೆಡಿಯಾಗಿ ಹೋಗ್ತಾನೆ, ಅಲ್ಲೆಲ್ಲೋ ಕಾಣಿಸಲ್ಲ. ಆಮೇಲೆ ಸರಿ ಫೋನ್ ಮಾಡ್ತಾನೆ, ಫೋನು ಪಿಕ್ ಆಗಲ್ಲ. ಆಮೇಲೆ ಸರಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಅವ್ರ ಮಂತಕ್ಕೆ ಹೋಗಿ ಬಾಗಿಲು ಬಡಿತಾನೆ. ಬಾಗಿಲು ಬಡಿದ್ರೆ ಅವ್ರ ಅತ್ತೆ ಬಾಗಿಲು ತೆಗಿತಾಳೆ. ಯಾರತ್ತೆ? ಚಿನ್ನು ಅತ್ತೆ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದ್ರೆ ಚಿನ್ನು ಎಲ್ಲಿ ಆಂಟಿ ಅಂತಾನೆ. ಚಿನ್ನು ಇಲ್ಲಪ್ಪ ಅಂತ. ಇಲ್ವಾ? ಎಲ್ಲಿಗೆ ಹೋದ್ಲು? ಊರಿಗೆ ಹೋಗ್ಯಾರೆ ಅವರೆಲ್ಲ, ಹೇಳೋದೇ ಬೇಡ ಇವರಿಗೆ ಏನು ವಿಷಯನೂ ಅಂತ ಮನ್ಸಲ್ಲಿ ಅಂದ್ಕೊಬಿಟ್ಟು
ಹಂಗೆ ಅಂದ್ಕೊಂಡು ಅವಳು ಹೇಳ್ಬಿಡ್ತಾಳೆ ಹಂಗಂತ. ಊರೀಗ ಏನಕ್ಕೀಗ ಏನೂ ಗೊತ್ತಿಲ್ಲ, ಸುಮ್ಮನೆ ಹೋಗಿದ್ದಾರೆ ಅಂತ. ಯಾವತ್ತು ಬರ್ತಾರೆ ಅದು ಗೊತ್ತಿಲ್ಲ. ಇವನಿಗೆ ಅನುಮಾನ, ಡೌಟ್ ಆಗುತ್ತೆ, ಏನೋ ಆಗಿದೆ, ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತೇಳ್ಬಿಟ್ಟು ಅವ್ನ ಮನಸ್ಸಲ್ಲೇ ಅನ್ಕೋತಾನೆ, ಆಂಟಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅವನಿಗೆ ಗೊತ್ತಾಯಿತು. ಆದರೆ ಎಲ್ಲ ನೋಡಿಕೊಂಡು ಅವರು ಏನೋ ಯೋಚನೆ ಮಾಡಿ ಹೇಳ್ತಾಯಿದ್ದಾರೆ ಅಂದಮೇಲೆ ಏನೋ ಆಗಿದೆ, ಸುಳ್ಳು ಅಂತೇಳಿ ಗೊತ್ತಾಯಿತು. ಆದರೆ ಆಂಟಿ ಬಾಯಿ ಬಿಟ್ಟು ಕರೆಕ್ಟಾಗಿ ಹೇಳ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಏನು ಮಾಡೋದು, ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಚಿಂತೆ ಮಾಡ್ತಾಯಿರ್ತಾನೆ. ಚಿಂತೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಅವನಿಗೇನು ಹೊಳೆಯೋದೇ ಇಲ್ಲ. ಬೇಜಾರು ಮಾಡಿಕೊಂಡು ಕೇಳ್ತಾನೆ ಇರ್ತಾನೆ, ಏನು ಹೊಳೆಯಲ್ಲ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಎಲ್ಲಿ ಹುಡ್ಕೋದು ಅಂತಲೂ ಗೊತ್ತಾಗ್ತಿಲ್ಲ, ಏನಾಗಿದೆ ಅಂತಲೂ ಗೊತ್ತಾಗ್ತಿಲ್ಲ. ಹೀಗಾಗಿ ಪಾಪ ಅವನು ಹುಡುಕ್ತಾ ಯೋಚನೆ ಮಾಡ್ತಾನೆ ಇರ್ತಾನೆ. ಆ ಕಡೆ ಗೌರಿಗೆ ಬೈಯೋದು ನಿಲ್ಲಿಸಿದ್ದಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.